ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 5-10-2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 3-3-2007. ಪರಮಾತ್ಮ ತಂದೆಯ ಸಂಘದಲ್ಲಿ ಜ್ಞಾನದ ಹೋಲಿಯ ಬಣ್ಣದ ಪೌಡರ್ ಮತ್ತು ಗುಣ ಹಾಗೂ ಶಕ್ತಿಯ ಬಣ್ಣವನ್ನು ಹಚ್ಚಿಕೊಳ್ಳುವುದೇ ಸತ್ಯವಾದ ಹೋಲಿ ಹಬ್ಬವನ್ನು ಆಚರಣೆ ಮಾಡುವುದಾಗಿದೆ. ಇಂದು ಬಾಪ್ತಾದ ತಮ್ಮ ಅದೃಷ್ಟಶಾಲಿ ಮಕ್ಕಳ ಜೊತೆಗೆ ಹೋಲಿ ಹಬ್ಬವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಮತ್ತು ಪರಮ ಪವಿತ್ರ ಮಕ್ಕಳ ಜೊತೆಗೆ ಹೋಲಿ ಹಬ್ಬವನ್ನು ಆಚರಣೆ ಮಾಡಲು ಬಂದಿದ್ದಾರೆ. ಜಗತ್ತಿನ ಜನ ಕೇವಲ ಹೋಲಿಯ ಉತ್ಸವವನ್ನು ಆಚರಣೆ ಮಾಡುತ್ತಾರೆ. ಆದರೆ ಮಕ್ಕಳಾದ ನೀವು ಕೇವಲ ಉತ್ಸವವನ್ನು ಆಚರಣೆ ಮಾಡುವುದಷ್ಟೇ ಅಲ್ಲ, ಉತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಅದೇ ರೀತಿ ತಯಾರಾಗುವುದು. ಅಂದ ಮೇಲೆ ನೀವೆಲ್ಲರೂ ಹೋಲಿ ಅಂದರೆ ಪವಿತ್ರ ಆತ್ಮರಾಗಿದ್ದೀರಾ. ನೀವೆಲ್ಲರೂ ಎಂತಹ ಆತ್ಮರಾಗಿದ್ದೀರಾ? ಹೋಲಿ ಅಂದರೆ ಮಹಾನ್ ಪವಿತ್ರ ಆತ್ಮರಾಗಿದ್ದೀರಾ. ಜಗತ್ತಿನ ಜನ ಸ್ಥೂಲ ಬಣ್ಣವನ್ನು ಹಚ್ಚಿಕೊಂಡು ಹೋಲಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಆದರೆ ಆತ್ಮರಾದ ನೀವು ಆತ್ಮರಿಗೆ ಯಾವ ಬಣ್ಣವನ್ನು ಹಚ್ಚುತ್ತೀರಾ? ಯಾವ ಬಣ್ಣದಿಂದ ಆತ್ಮರನ್ನು ಶೃಂಗರಿತಗೊಳಿಸುತ್ತೀರಾ? ಎಲ್ಲದಕ್ಕಿಂತ ಬಹಳ ಒಳ್ಳೆಯ ಬಣ್ಣ ಯಾವುದಾಗಿದೆ, ಅವಿನಾಶಿ ಬಣ್ಣ ಯಾವುದಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ. ನೀವೆಲ್ಲರೂ ಪರಮಾತ್ಮ ತಂದೆಯ ಸಂಘದ ಬಣ್ಣವನ್ನು ಆತ್ಮರಿಗೆ ಹಚ್ಚಿದ್ದೀರಾ. ಈ ಬಣ್ಣದ ಮೂಲಕ ಆತ್ಮರು ಪವಿತ್ರತೆಯ ಬಣ್ಣದಿಂದ ಶೃಂಗರಿತ ಆಗಿದ್ದಾರೆ. ಈ ಪರಮಾತ್ಮ ತಂದೆಯ ಸಂಘದ ಬಣ್ಣ ಎಷ್ಟೊಂದು ಮಹಾನ್ ಬಣ್ಣ ಆಗಿದೆ ಮತ್ತು ಎಷ್ಟು ಸಹಜವಾಗಿ ಹಚ್ಚಿಕೊಳ್ಳುವಂತಹ ಬಣ್ಣ ಆಗಿದೆ. ಆದ್ದರಿಂದ ಪರಮಾತ್ಮ ತಂದೆಯ ಸಂಘಕ್ಕೆ ಮಹತ್ವವನ್ನು ನೀಡುವುದಕ್ಕೋಸ್ಕರ ಈ ಅಂತಿಮ ಸಮಯದಲ್ಲೂ ಕೂಡ ಸತ್ಸಂಗಕ್ಕೆ ಮಹತ್ವ ಇದೆ. ಸತ್ಸಂಗದ ಅರ್ಥವೇ ಆಗಿದೆ ಪರಮಾತ್ಮ ತಂದೆಯ ಸಂಘದಲ್ಲಿ ಇರುವುದು. ತಂದೆಯ ಸಂಘದಲ್ಲಿ ಇರುವುದು ಅತೀ ಸಹಜ ಆಗಿದೆ ಮತ್ತು ತಂದೆಯ ಸಂಘದಲ್ಲಿ ಇರುವುದು ಸರ್ವಶ್ರೇಷ್ಠ ಆಗಿದೆ. ಇಂತಹ ತಂದೆಯ ಸಂಘದಲ್ಲಿ ಇರುವುದು ಕಷ್ಟದ ಮಾತಾಗಿದೆ ಏನು? ಮತ್ತು ಪರಮಾತ್ಮ ತಂದೆಯ ಸಂಘದ ಬಣ್ಣವನ್ನು ಹಚ್ಚಿಕೊಂಡು ತಂದೆಯ ಸಂಘದಲ್ಲಿ ಇರುವಂತವರು ಹೇಗೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೋ ಅದೇ ರೀತಿ ತಂದೆಯ ಸಂಘದಲ್ಲಿ ಇರುವಂತಹ ಮಕ್ಕಳು ಸರ್ವಶ್ರೇಷ್ಠ ಪವಿತ್ರ ಮಹಾನ್ ಆತ್ಮರು, ಪೂಜ್ಯ ಆತ್ಮರು ಆಗಿದ್ದಾರೆ. ಈ ಅವಿನಾಶಿ ಸಂಘದ ಬಣ್ಣ ಅತೀ ಪ್ರಿಯ ಎಂದು ನಿಮಗೆ ಅನುಭವ ಆಗುತ್ತದೆ ತಾನೆ? ಜಗತ್ತಿನವರು ಪರಮಾತ್ಮ ತಂದೆಯ ಸಂಘವನ್ನು ಬಿಡಬೇಡಿ, ಆದರೆ ಕೇವಲ ತಂದೆಯನ್ನು ನೆನಪು ಮಾಡಲು ಕೂಡ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಆದರೆ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಮನಸ್ಸಿನಿಂದ ನನ್ನ ಬಾಬಾ ಎಂದು ಹೇಳಿದ್ದೀರಾ. ಪರಮಾತ್ಮ ತಂದೆ ನನ್ನ ಮಕ್ಕಳೇ ಎಂದು ಹೇಳಿದರು. ತಂದೆ ನನ್ನ ಮಕ್ಕಳೇ ಎಂದು ಹೇಳಿದ ತಕ್ಷಣ ತಂದೆಯ ಸಂಘದ ಬಣ್ಣ ಹತ್ತಿತು ತಾನೆ? ಪರಮಾತ್ಮ ತಂದೆ ಯಾವ ಬಣ್ಣವನ್ನು ಹಚ್ಚಿದ್ದಾರೆ? ಜ್ಞಾನದ ಬಣ್ಣದ ಪೌಡರನ್ನು ಹಚ್ಚಿದ್ದಾರೆ, ಗುಣಗಳ ಬಣ್ಣವನ್ನು ಹಚ್ಚಿದ್ದಾರೆ, ಶಕ್ತಿಗಳ ಬಣ್ಣವನ್ನು ಹಚ್ಚಿದ್ದಾರೆ. ಈ ಬಣ್ಣದ ಮೂಲಕ ನೀವು ದೇವತೆ ಆಗಿದ್ದೀರಾ. ಆದರೆ ಈ ಕಲಿಯುಗದ ಅಂತ್ಯದವರೆಗೂ ನಿಮ್ಮ ಪವಿತ್ರ ದೇವತಾ ಸ್ವರೂಪವನ್ನು ಚಿತ್ರದ ರೂಪದಲ್ಲಿ ಪೂಜೆ ಮಾಡುತ್ತಾರೆ. ಬಹಳಷ್ಟು ಜನ ಪವಿತ್ರ ಆತ್ಮರಾಗುತ್ತಾರೆ, ಬಹಳಷ್ಟು ಜನ ಮಹಾನ್ ಆತ್ಮರಾಗುತ್ತಾರೆ, ಬಹಳಷ್ಟು ಜನ ಧರ್ಮಾತ್ಮರಾಗುತ್ತಾರೆ. ಆದರೆ ನಿಮ್ಮ ಪವಿತ್ರತೆ ದೇವಾತ್ಮರ ರೂಪದಲ್ಲಿ ಪೂಜಿಸಲ್ಪಡುವಂತಹ ಪವಿತ್ರತೆ ಆಗಿದೆ. ಆತ್ಮರಾದ ನೀವು ಪವಿತ್ರರಾಗುತ್ತೀರಾ ಮತ್ತು ಆತ್ಮದ ಜೊತೆಗೆ ನಿಮ್ಮ ಶರೀರ ಕೂಡ ಪವಿತ್ರ ಆಗುತ್ತದೆ. ಇಷ್ಟೊಂದು ಶ್ರೇಷ್ಠ ಪವಿತ್ರತೆ ಹೇಗೆ ನಿಮ್ಮಲ್ಲಿ ಧಾರಣೆ ಆಯಿತು? ನೀವು ಇಷ್ಟೊಂದು ಶ್ರೇಷ್ಠ ಪವಿತ್ರ ಆತ್ಮರು ಹೇಗೆ ಆದಿರಿ? ಕೇವಲ ಸಂಘದ ಬಣ್ಣವನ್ನು ಹಚ್ಚಿಕೊಂಡಿರುವ ಕಾರಣ ಇಷ್ಟೊಂದು ಶ್ರೇಷ್ಠ ಪವಿತ್ರ ಆತ್ಮರಾಗಿದ್ದೀರಾ. ಈಗ ನೀವು ನಶೆಯಿಂದ ಹೇಳುತ್ತೀರಾ. ಒಂದು ವೇಳೆ ಮಕ್ಕಳಾದ ನಿಮ್ಮನ್ನು ಯಾರಾದರೂ ಕೇಳಿದರೆ, ಅಂದರೆ ಪರಮಾತ್ಮ ತಂದೆ ಎಲ್ಲಿದ್ದಾರೆ ಎಂದು ಮಕ್ಕಳಾದ ನಿಮ್ಮನ್ನು ಯಾರಾದರೂ ಕೇಳಿದರೆ, ಪರಮಾತ್ಮ ತಂದೆ ಪರಮಧಾಮದಲ್ಲಂತೂ ಇದ್ದಾರೆ. ಆದರೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಿಮ್ಮ ಜೊತೆಗೆ ಎಲ್ಲಿ ನಿವಾಸವನ್ನು ಮಾಡುತ್ತಾರೆ, ಅಂದರೆ ತಂದೆ ನಿಮ್ಮ ಜೊತೆಗೆ ಎಲ್ಲಿ ಇರುತ್ತಾರೆ ಎಂದು ಕೇಳಿದರೆ ನೀವು ಏನು ಉತ್ತರವನ್ನು ಕೊಡುತ್ತೀರಾ? ಪರಮಾತ್ಮ ತಂದೆಗೆ
ಪವಿತ್ರ ಆತ್ಮರಾದ ನಿಮ್ಮ ಹೃದಯ ಸಿಂಹಾಸನ ಬಹಳಷ್ಟು ಇಷ್ಟ ಆಗುತ್ತದೆ. ಪರಮಾತ್ಮ ತಂದೆಗೆ ನಿಮ್ಮ ಹೃದಯ ಸಿಂಹಾಸನ ಇಷ್ಟ ಆಗುತ್ತದೆ ತಾನೆ? ನಿಮ್ಮ ಮನಸ್ಸಿನಲ್ಲಿ ಪರಮಾತ್ಮ ತಂದೆ ಇರುತ್ತಾರೆ ಮತ್ತು ಪರಮಾತ್ಮ ತಂದೆಯ ಹೃದಯದಲ್ಲಿ ನೀವಿರುತ್ತೀರಾ. ನೀವೆಲ್ಲರೂ ತಂದೆಯ ಮನಸ್ಸಿನಲ್ಲಿ ಇದ್ದೀರಾ ತಾನೆ? ತಂದೆ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಇದ್ದಾರೆ ತಾನೆ? ಯಾರು ತಂದೆಯ ಹೃದಯದಲ್ಲಿ ಇದ್ದೀರೋ ಅವರು ಕೈಯನ್ನು ಎತ್ತಿ. ಎಲ್ಲರೂ ತಂದೆಯ ಮನಸ್ಸಿನಲ್ಲೇ ಇದ್ದೀರಾ ತಾನೆ? ಎಲ್ಲರೂ ಕೈಯನ್ನು ಎತ್ತಿದರು. ಒಳ್ಳೆಯದು, ಬಹಳ ಒಳ್ಳೆಯದು. ನಶೆಯಿಂದ ಹೇಳುತ್ತೀರಾ, ಪರಮಾತ್ಮ ತಂದೆಗೆ ನನ್ನ ಮನಸ್ಸನ್ನು ಬಿಟ್ಟು ಬೇರೆ ಯಾವ ಸ್ಥಾನವೂ ಇಷ್ಟ ಆಗುವುದಿಲ್ಲ. ಅಂದರೆ ಪರಮಾತ್ಮ ತಂದೆಗೆ ನನ್ನ ಹೃದಯವನ್ನು ಬಿಟ್ಟು ಬೇರೆ ಯಾವ ಸ್ಥಾನವೂ ಇಷ್ಟ ಆಗುವುದಿಲ್ಲ. ಏಕೆಂದರೆ ನೀವು ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಇರುತ್ತೀರಾ. ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಇದ್ದೀರಾ ತಾನೆ? ಕೆಲವು ಮಕ್ಕಳು ಕಂಬೈಂಡ್ ಆಗಿ ಇದ್ದರೂ ಕೂಡ ಸದಾ ತಂದೆಯ ಸಂಘದ ಲಾಭವನ್ನು ಪಡೆದುಕೊಳ್ಳುವುದಿಲ್ಲ. ಅಂದರೆ ತಂದೆಯ ಜೊತೆಯ ಲಾಭವನ್ನು ಪಡೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದೀರಾ. ಪಕ್ಕಾ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದೀರಾ ತಾನೆ? ನನ್ನ ಬಾಬಾ ಎಂದು ಕರೆದ ತಕ್ಷಣ ಪರಮಾತ್ಮ ತಂದೆ ನಿಮ್ಮ ಜೊತೆಗಾರ ಆದರು. ಆದರೆ ಪ್ರತಿಕ್ಷಣ ತಂದೆಯ ಜೊತೆಯ ಅನುಭವವನ್ನು ಮಾಡಬೇಕು. ಜೊತೆಯ ಅನುಭವವನ್ನು ಮಾಡುವ ಮಾತಿನಲ್ಲಿ ಅಂತರ ಆಗುತ್ತದೆ. ಇದರಲ್ಲಿ ಬಾಪ್ತಾದ ನೋಡುತ್ತಾರೆ, ಮಕ್ಕಳು ನಂಬರ್ ವಾರಾಗಿ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಅದಕ್ಕೆ ಕಾರಣ ಏನಾಗಿದೆ? ಆ ಕಾರಣವನ್ನು ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ರಾವಣನ ಯಾವುದಾದರೂ ಹಳೆಯ ಆಸ್ತಿಯನ್ನು ನೀವು ಇಟ್ಟುಕೊಂಡರೆ, ರಾವಣನ ಹಳೆಯ ಆಸ್ತಿ ಹಳೆಯ ಸಂಸ್ಕಾರದ ರೂಪದಲ್ಲಿ ನಿಮ್ಮಲ್ಲಿ ಉಳಿದುಕೊಂಡಂತೆ ಅಂದ ಮೇಲೆ ರಾವಣನ ವಸ್ತು ಪರರ ವಸ್ತು ಆಗಿದೆ ತಾನೆ? ಪರರ ವಸ್ತುವನ್ನು ಎಂದು ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ. ಪರರ ವಸ್ತುವನ್ನು ತಮ್ಮ ಬಳಿ ಇಟ್ಟುಕೊಳ್ಳದೆ ಅದನ್ನು ತೆಗೆದು ಹೊರಗೆ ಹಾಕಲಾಗುತ್ತದೆ. ಆದರೆ ಬಾಪ್ತಾದ ನೋಡುತ್ತಿದ್ದಾರೆ. ಆತ್ಮಿಕ ವಾರ್ತಾಲಾಪದಲ್ಲೂ ಕೂಡ ತಂದೆ ಕೇಳಿಸಿಕೊಳ್ಳುತ್ತಾರೆ. ಮಕ್ಕಳು ಯಾವ ಶಬ್ದವನ್ನು ಹೇಳುತ್ತಾರೆ? ಬಾಬಾ, ನಾನು ಏನನ್ನು ಮಾಡಲಿ? ನನ್ನ ಸಂಸ್ಕಾರವೇ ಈ ರೀತಿ ಇದೆ. ಬಾಬಾ, ನನ್ನ ಸಂಸ್ಕಾರವೇ ಈ ರೀತಿ ಇದೆ ಅಂದ ಮೇಲೆ ನಾನು ಏನನ್ನು ಮಾಡಲು ಸಾಧ್ಯ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಕೇಳುತ್ತಾರೆ, ಇದು ನಿಮ್ಮ ಸಂಸ್ಕಾರ ಆಗಿದೆಯೇನು? ನೀವು ಯಾವುದಕ್ಕೆ ನನ್ನ ಸಂಸ್ಕಾರ ಎಂದು ಹೇಳುತ್ತಿದ್ದೀರಾ? ನನ್ನ ಸಂಸ್ಕಾರ ಎಂದು ಹೇಳುವುದು ಸರಿಯಾದ ಮಾತಾಗಿದೆಯೇನು? ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಆಗಿದೆ ಎಂದು ಹೇಳುವುದು ಸರಿಯಾದ ಮಾತಾಗಿದೆಯೇನು? ಹಳೆಯ ಸ್ವಭಾವ ನನ್ನ ಸ್ವಭಾವ ಆಗಿದೆ ಎಂದು ಹೇಳುವುದು ಸರಿಯಾದ ಮಾತಾಗಿದೆಯೇನು? ಯಾರು ತಿಳಿದುಕೊಂಡಿದ್ದೀರಾ ಹಳೆಯ ಸ್ವಭಾವ ಮತ್ತು ಸಂಸ್ಕಾರ ನನ್ನದಾಗಿದೆ ಎಂದು ಹೇಳುವುದು ಸರಿಯಾದ ಮಾತಾಗಿದೆ ಎಂದು? ಅವರು ಕೈಯನ್ನು ಎತ್ತಿ. ಯಾರೂ ಕೈಯನ್ನು ಎತ್ತುತ್ತಿಲ್ಲ. ಅಂದ ಮೇಲೆ ನೀವು ಏನೆಂದು ಹೇಳುತ್ತೀರಾ? ನೀವು ತಪ್ಪಾಗಿ ಒಂದು ಮಾತನ್ನು ಹೇಳುತ್ತೀರಾ. ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಆಗಿದೆ ಎಂದು ತಪ್ಪಾಗಿ ಹೇಳುತ್ತೀರಾ. ಈಗ ನೀವು ಮರುಜೀವ ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಅಂದ ಮೇಲೆ ನಿಮ್ಮೆಲ್ಲರ ಸರ್ನೇಮ್ ಏನಾಗಿದೆ? ಹಳೆಯ ಜನ್ಮದ ಸರ್ನೇಮ್ ನಿಮ್ಮ ಸರ್ನೇಮ್ ಆಗಿದೆಯೋ? ಅಥವಾ ಬ್ರಹ್ಮಾ ಕುಮಾರ್ ಅಥವಾ ಬ್ರಹ್ಮಾ ಕುಮಾರಿ ಅನ್ನುವುದು ನಿಮ್ಮ ಸರ್ನೇಮ್ ಆಗಿದೆಯೋ? ನಿಮ್ಮ ಸರ್ನೇಮ್ ಅನ್ನು ಬರೆಯುವಾಗ ಏನೆಂದು ಬರೆಯುತ್ತೀರಾ? ಬ್ರಹ್ಮಾ ಕುಮಾರ್ ಇಂಥವರು ಅಥವಾ ಬ್ರಹ್ಮಾ ಕುಮಾರಿ ಇಂಥವರು ಎಂದು ಬರೆಯುತ್ತೀರಾ ತಾನೆ? ಈಗ ನೀವು ಮರುಜೀವ ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಅಂದ ಮೇಲೆ ಹಳೆಯ ಸಂಸ್ಕಾರ ಹೇಗೆ ನಿಮ್ಮ ಸಂಸ್ಕಾರ ಆಗಲು ಸಾಧ್ಯ? ಹಳೆಯ ಸಂಸ್ಕಾರ ಪರರ ಸಂಸ್ಕಾರ ಆಗಿದೆ. ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಅಲ್ಲ. ಅಂದ ಮೇಲೆ ಹೋಲಿ ಹಬ್ಬದಲ್ಲಿ ಸ್ವಲ್ಪವಾದರೂ ಏನನ್ನಾದರೂ ಸುಡುತ್ತೀರಾ ತಾನೆ? ಹೋಲಿ ಹಬ್ಬದಲ್ಲಿ ಹೋಲಿಯನ್ನು ಸುಡುತ್ತಾರೆ ಮತ್ತು ಬಣ್ಣವನ್ನು ಹಚ್ಚುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಈ ಹೋಲಿ ಹಬ್ಬದ ಸಮಯದಲ್ಲಿ ಏನನ್ನು ಸುಡುತ್ತೀರಾ? ನನ್ನ ಸಂಸ್ಕಾರ ಎಂದು ಯಾವುದಕ್ಕೆ ಹೇಳುತ್ತೀರೋ ಅದನ್ನು ಸುಡಬೇಕು. ಈ ಬ್ರಾಹ್ಮಣ ಜೀವನದ ಡಿಕ್ಷನರಿಯಿಂದ ನನ್ನ ಸಂಸ್ಕಾರ ಅನ್ನುವುದು ಸಮಾಪ್ತಿಯಾಗಬೇಕು. ಜೀವನ ಅನ್ನುವುದೇ ಒಂದು ಡಿಕ್ಷನರಿ ಆಗಿದೆ. ಅಂದ ಮೇಲೆ ಈಗ ಎಂದೂ ಕೂಡ ಕನಸಿನಲ್ಲೂ ಈ ರೀತಿ ವಿಚಾರವನ್ನು ಮಾಡಬೇಡಿ. ಸಂಕಲ್ಪದ ಮಾತನ್ನು ಬಿಟ್ಟು ಬಿಡಿ. ಆದರೆ ಹಳೆಯ ಸಂಸ್ಕಾರವನ್ನು ನಿಮ್ಮ ಸಂಸ್ಕಾರ ಎಂದು ಸ್ವೀಕಾರ ಮಾಡುವುದು ಈ ರೀತಿ ಎಂದೂ ಮಾಡಬಾರದು. ಕನಸಿನಲ್ಲೂ ಕೂಡ ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಆಗಿದೆ ಎಂದು ವಿಚಾರವನ್ನು ಮಾಡಬಾರದು. ಈಗ ಯಾವುದು ತಂದೆಯ ಸಂಸ್ಕಾರ ಆಗಿದೆಯೋ ಅದೇ ನನ್ನ ಸಂಸ್ಕಾರ ಆಗಿದೆ. ಎಲ್ಲರೂ ಹೇಳುತ್ತಾರೆ ತಾನೆ,
ಪರಮಾತ್ಮ ತಂದೆಯ ಸಮಾನ ಆಗುವುದೇ ನನ್ನ ಗುರಿಯಾಗಿದೆ ಎಂದು ನೀವೆಲ್ಲರೂ ಹೇಳುತ್ತೀರ ತಾನೆ. ಅಂದ ಮೇಲೆ ನೀವೆಲ್ಲರೂ ಮನಸ್ಸಿನಲ್ಲಿ ದೃಢ ಸಂಕಲ್ಪದ ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ. ನಿಮ್ಮ ಜೊತೆಗೆ ನೀವೇ ಮನಸ್ಸಿನಲ್ಲಿ ದೃಢ ಪ್ರತಿಜ್ಞೆಯನ್ನು ಮಾಡಿಕೊಂಡಿದ್ದೀರ ತಾನೆ. ಅಂದ ಮೇಲೆ ಅಪ್ಪಿ ತಪ್ಪಿಯೂ ನನ್ನ ಸಂಸ್ಕಾರ ಅಂದರೆ ನನ್ನದು ಎಂದು ಹೇಳಬಾರದು. ನನ್ನದು ನನ್ನದು ಎಂದು ಹೇಳುತ್ತೀರಾ. ಅಂದ ಮೇಲೆ ಯಾವುದು ಹಳೆಯ ಸಂಸ್ಕಾರ ಆಗಿದೆಯೋ ನನ್ನದು ಎಂದು ಹೇಳಿದ ತಕ್ಷಣ ಆ ಹಳೆಯ ಸಂಸ್ಕಾರ ಲಾಭವನ್ನು ಪಡೆದುಕೊಳ್ಳುತ್ತದೆ. ಯಾವಾಗ ನನ್ನದು ಎಂದು ಹೇಳುತ್ತೀರೋ ಆಗ ಆ ಹಳೆಯ ಸಂಸ್ಕಾರ ನಿಮ್ಮ ಬಳಿ ಬಂದು ಕುಳಿತುಕೊಳ್ಳುತ್ತದೆ. ಆ ಸಂಸ್ಕಾರ ನಿಮ್ಮಿಂದ ದೂರ ಆಗುವುದಿಲ್ಲ. ಬಾಪ್ತಾದ ಎಲ್ಲಾ ಮಕ್ಕಳನ್ನು ಯಾವ ರೂಪದಲ್ಲಿ ನೋಡಲು ಬಯಸುತ್ತಾರೆ? ಪರಮಾತ್ಮ ತಂದೆ ಯಾವ ರೂಪದಲ್ಲಿ ನಮ್ಮನ್ನು ನೋಡಲು ಬಯಸುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಮತ್ತು ನೀವು ಆ ಮಾತನ್ನು ಸ್ವೀಕಾರ ಮಾಡಿದ್ದೀರಾ. ಬಾಪ್ತಾದ ಪ್ರತಿಯೊಂದು ಮಗುವನ್ನು ಭೃಕುಟಿಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಸ್ವರಾಜ್ಯ ಅಧಿಕಾರಿ ರಾಜ ಮಗುವಿನ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಅಧೀನ ಆದಂತಹ ಮಗುವಲ್ಲ, ರಾಜ ಮಗು. ತಂದೆ ರಾಜ ಮಗುವಿನ ರೂಪದಲ್ಲಿ ನಮ್ಮನ್ನು ನೋಡಲು ಬಯಸುತ್ತಾರೆ. ನಿಯಂತ್ರಣಾ ಶಕ್ತಿ ಅಂದರೆ ಕಂಟ್ರೋಲಿಂಗ್ ಪವರ್ ಹಾಗೂ ಆಳುವಂತಹ ಶಕ್ತಿ ಅಂದರೆ ರೂಲಿಂಗ್ ಪವರ್ ಉಳ್ಳಂತಹ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನ ಸ್ವರೂಪದಲ್ಲಿ ತಂದೆ ನಿಮ್ಮನ್ನು ನೋಡುತ್ತಿದ್ದಾರೆ. ಅಂದ ಮೇಲೆ ನೀವು ಸ್ವಯಂ ಅನ್ನು ಯಾವ ರೂಪದಲ್ಲಿ ನೋಡಿಕೊಳ್ಳುತ್ತೀರಾ? ಇದೇ ರೂಪದಲ್ಲಿ ನೋಡಿಕೊಳ್ಳುತ್ತೀರ ತಾನೆ. ರಾಜ್ಯ ಅಧಿಕಾರಿ ಆಗಿದ್ದೀರ ತಾನೆ. ಅಧೀನರಂತೂ ಆಗಿಲ್ಲ ತಾನೆ. ಅಧೀನ ಆದಂತಹ ಆತ್ಮರನ್ನು ನೀವು ಅಧಿಕಾರಿಯನ್ನಾಗಿ ಮಾಡುವಂತವರಾಗಿದ್ದೀರಾ. ಆತ್ಮರ ಮೇಲೆ ದಯಾಹೃದಯಗಳಾಗಿ ಅಧೀನ ಆದಂತಹ ಆತ್ಮರನ್ನು ಅಧೀನತೆಯಿಂದ ಮುಕ್ತ ಮಾಡಿ ಅಧಿಕಾರಿಯನ್ನಾಗಿ ಮಾಡುವಂತವರಾಗಿದ್ದೀರಾ. ಅಂದ ಮೇಲೆ ಎಲ್ಲರೂ ಹೋಲಿ ಹಬ್ಬವನ್ನು ಆಚರಣೆ ಮಾಡಲು ಬಂದಿದ್ದೀರಾ ತಾನೆ. ಬಾಪ್ತಾದರವರಿಗೂ ಕೂಡ ಖುಷಿ ಇದೆ. ಎಲ್ಲರೂ ಸ್ನೇಹದ ವಿಮಾನದ ಮೂಲಕ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಎಲ್ಲರ ಬಳಿ ವಿಮಾನ ಅಂತೂ ಇದೆ ತಾನೆ. ಬಾಪ್ತಾದ ಪ್ರತಿಯೊಂದು ಬ್ರಾಹ್ಮಣ ಮಗುವಿಗೂ ಜನ್ಮ ಸಿಕ್ಕ ತಕ್ಷಣ ಮನಸ್ಸಿನ ವಿಮಾನದ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಅಂದ ಮೇಲೆ ನಿಮ್ಮೆಲ್ಲರ ಬಳಿ ಮನಸ್ಸಿನ ವಿಮಾನ ಇದೆ ತಾನೆ. ವಿಮಾನದಲ್ಲಿ ಸರಿಯಾಗಿ ಪೆಟ್ರೋಲ್ ಇದೆ ತಾನೆ. ವಿಮಾನದ ರೆಕ್ಕೆ ಸರಿ ಇದೆ ತಾನೆ. ವಿಮಾನವನ್ನು ಸ್ಟಾರ್ಟ್ ಮಾಡುವಂತಹ ಆಧಾರ ಸರಿ ಇದೆ ತಾನೆ. ಚೆಕ್ ಮಾಡಿಕೊಳ್ಳುತ್ತೀರಾ ತಾನೆ. ಇದು ಎಂತಹ ವಿಮಾನ ಆಗಿದೆ ಅಂದರೆ ಸೆಕೆಂಡ್ನಲ್ಲಿ ನೀವು 3 ಲೋಕಕ್ಕೆ ಹೋಗಬಹುದು. ಒಂದು ವೇಳೆ ಸಾಹಸ ಮತ್ತು ಉಮಂಗ್ ಉತ್ಸಾಹ ಅನ್ನುವ 2 ಪ್ರಕಾರದ ರೆಕ್ಕೆ ಯಥಾರ್ಥವಾಗಿದ್ದರೆ 1 ಸೆಕೆಂಡ್ನಲ್ಲಿ ಈ ವಿಮಾನ ಸ್ಟಾರ್ಟ್ ಆಗುತ್ತದೆ. ವಿಮಾನವನ್ನು ಸ್ಟಾರ್ಟ್ ಮಾಡುವ ಬೀಗದ ಕೈ ಏನಾಗಿದೆ? ನನ್ನ ಬಾಬಾ ಎಂದು ಹೇಳುವುದು ಈ ವಿಮಾನವನ್ನು ಸ್ಟಾರ್ಟ್ ಮಾಡುವಂತಹ ಬೀಗದ ಕೈಯಾಗಿದೆ. ನನ್ನ ಬಾಬಾ ಎಂದು ಹೇಳಿ. ಆಗ ಮನಸ್ಸಿನ ಮೂಲಕ ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿಗೆ ಹೋಗಿ ತಲುಪಲು ಸಾಧ್ಯ. 2 ರೆಕ್ಕೆ ಸರಿಯಾಗಿ ಇರಬೇಕು ಎಂದು ಸಾಹಸವನ್ನು ಕಳೆದುಕೊಳ್ಳಬಾರದು. ಏಕೆ? ಬಾಪ್ತಾದರವರ ಪ್ರತಿಜ್ಞೆ ಆಗಿದೆ ಮತ್ತು ವರದಾನ ಆಗಿದೆ. ಮಕ್ಕಳಾದ ನೀವು ಸಾಹಸದ 1 ಹೆಜ್ಜೆಯನ್ನು ಇಟ್ಟರೆ ಪರಮಾತ್ಮ ತಂದೆ 1000 ಹೆಜ್ಜೆಯಷ್ಟು ಸಹಯೋಗವನ್ನು ನೀಡುತ್ತಾರೆ ಎಂದು. ಬಲೆ ಎಂತಹ ಕಠೋರ ಸಂಸ್ಕಾರ ಬೇಕಾದರೂ ಇರಲಿ, ಆದರೆ ಎಂದೂ ಸಾಹಸವನ್ನು ಕಳೆದುಕೊಳ್ಳಬೇಡಿ. ಅದಕ್ಕೆ ಕಾರಣ ಏನು? ಸರ್ವಶಕ್ತಿವಂತ ತಂದೆ ನಮಗೆ ಸಹಯೋಗಿ ಆಗಿದ್ದಾರೆ ಮತ್ತು ನಾವು ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೇವೆ. ತಂದೆ ಸದಾ ನಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗಿದ್ದಾರೆ. ನೀವು ಸಾಹಸದಿಂದ ಸರ್ವಶಕ್ತಿವಂತ ತಂದೆ ಕಂಬೈಂಡ್ ಆಗಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಾ ತಂದೆಯ ಮೇಲೆ ಅಧಿಕಾರವನ್ನು ಇಟ್ಟುಕೊಳ್ಳಿ ಮತ್ತು ನಿಮ್ಮ ಸಂಕಲ್ಪದಲ್ಲಿ ದೃಢ ಆಗಿ ಇರಿ. ಈ ರೀತಿ ಆಗಲೇಬೇಕು. ಏಕೆಂದರೆ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ, ನಾನು ತಂದೆಗೆ ಮಗು ಆಗಿದ್ದೇನೆ ಅನ್ನುವ ಧೈರ್ಯದ ಮಾತನ್ನು ಎಂದೂ ಮರೆಯಬೇಡಿ. ನಂತರ ಪರಿಣಾಮ ಏನಾಗುತ್ತದೆ? ಈಗ ನೀವು ಹೇಗೆ ಮಾಡುವುದು ಅನ್ನುವ ಸಂಕಲ್ಪವನ್ನು ಮಾಡುತ್ತೀರಾ. ಆಗ ಹೇಗೆ ಅನ್ನುವ ಶಬ್ದ ಪರಿವರ್ತನೆಯಾಗಿ ಈ ರೀತಿ ಮಾಡುವುದು ಎಂದು ನಿಮಗೆ ಗೊತ್ತಾಗುತ್ತದೆ. ಹೇಗೆ ಮಾಡುವುದು, ಏನನ್ನು ಮಾಡುವುದು ಅನ್ನುವ ಶಬ್ದ ಆಗ ಮನಸ್ಸಿನಲ್ಲಿ ಉತ್ಪನ್ನ ಆಗುವುದಿಲ್ಲ. ಈ ರೀತಿ ಆಗೇ ಬಿಟ್ಟಿದೆ ಅನ್ನುವ ಸಂಕಲ್ಪ ಬರುತ್ತದೆ. ನೀವು ವಿಚಾರವನ್ನು ಮಾಡುತ್ತೀರಾ ಮತ್ತು ಕಾರ್ಯವನ್ನೂ ಮಾಡುತ್ತೀರಾ. ಕಾರ್ಯ ಆಗುತ್ತದೆ. ಕಾರ್ಯ ಆಗಲೇಬೇಕು. ಪರಮಾತ್ಮ ತಂದೆ ಅವಶ್ಯವಾಗಿ ಸಹಯೋಗವನ್ನು ನೀಡುತ್ತಾರೆ. ಕಾರ್ಯ ಆಗೇ ಬಿಟ್ಟಿದೆ. ಪರಮಾತ್ಮ ತಂದೆ ನಿಮಗೆ ಸಹಯೋಗವನ್ನು ನೀಡಲು ಬಂಧಿತ ಆಗಿದ್ದಾರೆ. ದೃಢ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಿಗೆ ಸಹಯೋಗವನ್ನು ನೀಡಲು ತಂದೆ ಬಂಧಿತ ಆಗಿದ್ದಾರೆ. ಕೇವಲ ಸ್ವಲ್ಪ ರೂಪವನ್ನು ನೀವು ಪರಿವರ್ತನೆ ಮಾಡಿಕೊಳ್ಳುತ್ತೀರಾ.
ತಂದೆಯ ಮೇಲೆ ಅಧಿಕಾರವನ್ನು ಇಟ್ಟುಕೊಳ್ಳುತ್ತೀರಾ, ಆದರೆ ರೂಪವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೀರಾ. ಬಾಬಾ, ನೀವಂತೂ ಸಹಯೋಗವನ್ನು ನೀಡುತ್ತೀರಾ ತಾನೆ? ಸಹಯೋಗವನ್ನು ನೀಡಲು ನೀವು ಬಂಧಿತ ಆಗಿದ್ದೀರಾ ತಾನೆ ಎಂದು ತಂದೆಯನ್ನು ಕೇಳುತ್ತೀರಾ. ಅಂದ ಮೇಲೆ ತಂದೆ, ನೀವು ಸಹಯೋಗವನ್ನು ನೀಡಲು ಬಂಧಿತ ಆಗಿದ್ದೀರಾ ತಾನೆ, ಸಹಯೋಗವನ್ನು ನೀಡುತ್ತೀರಾ ತಾನೆ ಎಂದು ಪ್ರಶ್ನೆಯನ್ನು ಮಾಡುತ್ತೀರಾ. ಬಾಬಾ, ನೀವು ಸಹಯೋಗವನ್ನು ಕೊಡುತ್ತೀರಾ ತಾನೆ, ಸಹಯೋಗವನ್ನು ಕೊಡಲು ಬಂಧಿತ ಆಗಿದ್ದೀರಾ ತಾನೆ ಎಂದು ಕೇಳುತ್ತಿದ್ದೀರಾ. ಅಂದರೆ ನಿಶ್ಚಯ ಬುದ್ಧಿ ಇಲ್ಲ ಎಂದು ಅರ್ಥ. ನಿಶ್ಚಯ ಬುದ್ಧಿ ಇದ್ದರೆ ವಿಜಯ ನಿಶ್ಚಿತ ಆಗೇ ಬಿಟ್ಟಿದೆ, ವಿಜಯ ಗ್ಯಾರಂಟಿ ಆಗಿದೆ. ಏಕೆಂದರೆ ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಜನ್ಮ ಸಿಕ್ಕ ತಕ್ಷಣ ವಿಜಯದ ತಿಲಕವನ್ನು ಮಸ್ತಕದಲ್ಲಿ ಇಟ್ಟಿದ್ದಾರೆ. ಈಗ ದೃಢತೆಯನ್ನು ನಿಮ್ಮ ತೀವ್ರ ಪುರುಷಾರ್ಥದ ಬೀಗದ ಕೈಯನ್ನಾಗಿ ಮಾಡಿಕೊಳ್ಳಿ. ಬಹಳ ಒಳ್ಳೆಯ ಪ್ಲಾನ್ ಅನ್ನು ಮಾಡುತ್ತೀರಾ. ಬಾಪ್ತಾದ ಯಾವಾಗ ನಿಮ್ಮ ಆತ್ಮಿಕ ವಾರ್ತಾಲಾಪವನ್ನು ಕೇಳಿಸಿಕೊಳ್ಳುತ್ತಾರೋ, ಆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವಾಗ ನೀವು ಬಹಳಷ್ಟು ಸಾಹಸವನ್ನು ಇಟ್ಟುಕೊಂಡಿರುತ್ತೀರಾ ಎಂದು ತಂದೆಗೆ ಗೊತ್ತಾಗುತ್ತದೆ ಮತ್ತು ಬಹಳಷ್ಟು ಶಕ್ತಿಶಾಲಿ ರೂಪದಲ್ಲಿ ಪ್ಲಾನ್ ಅನ್ನು ನಿರ್ಮಾಣ ಮಾಡುತ್ತೀರಾ, ದೊಡ್ಡ ಪ್ಲಾನ್ ಅನ್ನು ನಿರ್ಮಾಣ ಮಾಡುತ್ತೀರಾ. ಆದರೆ ಪ್ಲಾನ್ ಅನ್ನು ಯಾವಾಗ ಪ್ರತ್ಯಕ್ಷ ಜೀವನದಲ್ಲಿ ಕಾರ್ಯರೂಪದಲ್ಲಿ ತರುತ್ತೀರೋ, ಆಗ ಬುದ್ಧಿಯನ್ನು ಪ್ಲೈನ್ ಆಗಿ ಇಟ್ಟುಕೊಂಡು ಕಾರ್ಯವನ್ನು ಮಾಡುವುದಿಲ್ಲ, ಬುದ್ಧಿಯನ್ನು ಹಗುರವಾಗಿ ಇಟ್ಟುಕೊಂಡು ಕಾರ್ಯವನ್ನು ಮಾಡುವುದಿಲ್ಲ. ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ನಲ್ಲಿ ತರುವಾಗ ಸ್ವಲ್ಪ ಮಾತ್ರ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ನಲ್ಲಿ ತರುತ್ತೀರಾ. ಅಂದ ಮೇಲೆ ಈ ರೀತಿ ಆಗಬೇಕು ಎಂದು ನೀವು ವಿಚಾರವನ್ನು ಮಾಡುತ್ತೀರಾ, ಈ ರೀತಿ ಆಗಬೇಕಿತ್ತು ಎಂದು ಸಂಕಲ್ಪವನ್ನು ಮಾಡುತ್ತಿದ್ದೀರಾ. ಅಂದರೆ ಸ್ವಯಂನಲ್ಲಿ ನಿಶ್ಚಯದ ಸಂಕಲ್ಪ ಇಲ್ಲ, ಆದರೆ ವ್ಯರ್ಥ ಸಂಕಲ್ಪವನ್ನು ನಿಶ್ಚಯದ ಸಂಕಲ್ಪದಲ್ಲಿ ಮಿಕ್ಸ್ ಮಾಡುತ್ತೀರಾ. ಈಗಿನ ಸಮಯಕ್ಕನುಸಾರವಾಗಿ ಪ್ಲೈನ್ ಬುದ್ಧಿ ಉಳ್ಳವರಾಗಿ ಸಂಕಲ್ಪವನ್ನು ಸಾಕಾರ ರೂಪಕ್ಕೆ ತನ್ನಿ. ಸ್ವಲ್ಪ ಕೂಡ ದುರ್ಬಲ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಬೇಡಿ. ಸದಾ ಈ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಈಗ ನಾನು ಮೊದಲನೇ ಬಾರಿ ಈ ಕಾರ್ಯವನ್ನು ಮಾಡುತ್ತಿಲ್ಲ, ಅನೇಕ ಬಾರಿ ಮಾಡಿರುವ ಕಾರ್ಯವನ್ನು ಕೇವಲ ರಿಪೀಟ್ ಮಾಡುತ್ತಿದ್ದೇನೆ. ಅಂದ ಮೇಲೆ ನೆನಪು ಮಾಡಿ, ಅನೇಕ ಬಾರಿ ನಾನು ವಿಜಯಿಯಾಗಿದ್ದೇನೆ, ಕಲ್ಪ ಕಲ್ಪದಲ್ಲೂ ಅನೇಕ ಬಾರಿ ವಿಜಯಿಯಾಗಿದ್ದೇನೆ, ಅನೇಕ ಬಾರಿ ವಿಜಯಿಯಾಗಿದ್ದೇನೆ, ಅನೇಕ ಕಲ್ಪದಲ್ಲಿ ವಿಜಯಿಯಾಗಿದ್ದೇನೆ. ವಿಜಯ ಅನೇಕ ಕಲ್ಪದಲ್ಲಿ ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ಈ ಅಧಿಕಾರದಿಂದ ನಿಶ್ಚಯ ಬುದ್ಧಿ ಉಳ್ಳವರಾಗಿ ದೃಢತೆಯ ಬೀಗದ ಕೈಯನ್ನು ಉಪಯೋಗ ಮಾಡಿ. ಆಗ ವಿಜಯ ನಿಮಗೆ ಸಿಗುತ್ತದೆ. ವಿಜಯ ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲು ಸಾಧ್ಯ? ವಿಜಯ ಬ್ರಾಹ್ಮಣ ಆತ್ಮರಾದ ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ವಿಜಯ ನಿಮ್ಮ ಕೊರಳಿನ ಮಾಲೆ ಆಗಿದೆ. ಅಂದ ಮೇಲೆ ನಿಮಗೆ ನಶೆ ಇದೆ ತಾನೆ? ಆಗುತ್ತದೆಯೋ ಅಥವಾ ಇಲ್ಲವೋ, ಈ ರೀತಿ ಆಗುತ್ತದೆಯೋ ಅಥವಾ ಇಲ್ಲವೋ ಎಂದು ವಿಚಾರವನ್ನು ಮಾಡಬೇಡಿ. ಈ ರೀತಿ ಆಗೇ ಬಿಟ್ಟಿದೆ ಎಂದು ವಿಚಾರವನ್ನು ಮಾಡಿ. ಈಗ ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಿ. ವಿಜಯ ನಿಶ್ಚಿತ ಆಗೇ ಬಿಟ್ಟಿದೆ. ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮರು ವಿಜಯ ನನಗೆ ಪ್ರಾಪ್ತಿಯಾಗೇ ಆಗುತ್ತದೆ ಅನ್ನುವ ನಶೆಯಲ್ಲಿ ಇರುತ್ತಾರೆ. ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮರಾದ ನೀವು ವಿಜಯ ನನಗೆ ಸಿಕ್ಕೇ ಸಿಗುತ್ತದೆ ಅನ್ನುವ ನಶೆಯಲ್ಲಿ ಇರಿ. ವಿಜಯ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂದು ವಿಚಾರವನ್ನು ಮಾಡಬೇಡಿ. ವಿಜಯ ಸಿಕ್ಕೇ ಸಿಗುತ್ತದೆ ಅನ್ನುವ ನಶೆ ನಿಮಗೆ ಇರಬೇಕು. ನಾನೇ ವಿಜಯಿಯಾಗಿದ್ದೆ, ನಾನು ವಿಜಯಿಯಾಗಿದ್ದೇನೆ ಮತ್ತು ಭವಿಷ್ಯದಲ್ಲೂ ಕೂಡ ವಿಜಯಿ ಆಗುತ್ತೇನೆ ಅನ್ನುವ ನಿಶ್ಚಯ ಮತ್ತು ನಶೆ ಇರಬೇಕು. ಅಂದ ಮೇಲೆ ಈ ರೀತಿ ಹೋಲಿ ಹಬ್ಬವನ್ನು ಆಚರಣೆ ಮಾಡುತ್ತೀರಾ ತಾನೆ? ಪರಮ ಪವಿತ್ರರಂತೂ ಆಗಿದ್ದೀರಾ. ಅಂದ ಮೇಲೆ ಜ್ಞಾನದ ಹೋಲಿ ಹಬ್ಬದ ಬಣ್ಣದ ಪೌಡರ್ ಅನ್ನು ಹಚ್ಚಿಕೊಂಡು ಬಾಪ್ತಾದರವರ ಜೊತೆಗೆ ಹೋಲಿ ಆಟವನ್ನು ಆಡಿದಿರಿ ತಾನೆ? ಈಗ ಇನ್ನೂ ಯಾವ ಆಟವನ್ನು ಆಡುತ್ತೀರಾ? ಬಾಪ್ತಾದ ನೋಡುತ್ತಿದ್ದಾರೆ. ಮೆಜಾರಿಟಿ ಮಕ್ಕಳಲ್ಲಿ ಉಮಂಗ್ ಉತ್ಸಾಹ ಬಹಳ ಚೆನ್ನಾಗಿದೆ. ನಾನು ಈ ರೀತಿ ಮಾಡುತ್ತೇನೆ, ಈ ರೀತಿ ಮಾಡುತ್ತೇನೆ, ಈ ರೀತಿ ಆಗೇ ಆಗುತ್ತದೆ ಎಂದು ಉತ್ಸಾಹದ ಸಂಕಲ್ಪವನ್ನು ಮಾಡುತ್ತಾರೆ. ಮಕ್ಕಳನ್ನು ನೋಡಿ ಬಾಪ್ತಾದ ಬಹಳಷ್ಟು ಖುಷಿ ಪಡುತ್ತಾರೆ. ಆದರೆ ಈ ಉಮಂಗ್ ಉತ್ಸಾಹ ಸದಾ ಪ್ರತ್ಯಕ್ಷ ರೂಪದಲ್ಲಿ ಇರಬೇಕು. ಕೆಲವೊಮ್ಮೆ ಈ ಉತ್ಸಾಹ ಮಾಯ ಆಗಿ ಬಿಡುತ್ತದೆ. ಕೆಲವೊಮ್ಮೆ ಉತ್ಸಾಹ ಪ್ರಕಟ ರೂಪದಲ್ಲಿ ಇರುತ್ತದೆ. ಎಂದೂ ಉತ್ಸಾಹ ಮಾಯ ಆಗಬಾರದು. ಉತ್ಸಾಹ ಪ್ರಕಟ ರೂಪದಲ್ಲಿ ಇರಬೇಕು. ಏಕೆಂದರೆ ಸಂಪೂರ್ಣ ಸಂಗಮ ಯುಗವೇ ನಿಮ್ಮ ಉತ್ಸವ ಆಗಿದೆ. ಅಂದ ಮೇಲೆ ಕೆಲವೊಮ್ಮೆ ಉತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ಏಕೆ ಕೆಲವೊಮ್ಮೆ ಉತ್ಸವವನ್ನು ಆಚರಣೆ ಮಾಡುತ್ತಾರೆ? ಏಕೆಂದರೆ ಬಹಳ ಸಮಯದಿಂದ ಜನ ಟೆನ್ಷನ್ ಅಲ್ಲಿ ಇರುತ್ತಾರೆ ತಾನೆ.
ಅಂದ ಮೇಲೆ ಜನ ತಿಳಿದುಕೊಳ್ಳುತ್ತಾರೆ. ಉತ್ಸವದಲ್ಲಿ ನಾವು ಹಾಡುತ್ತೇವೆ, ಕುಣಿಯುತ್ತೇವೆ, ಊಟವನ್ನು ಮಾಡುತ್ತೇವೆ, ಆಗ ನಮ್ಮ ಜೀವನವೇ ಪರಿವರ್ತನೆ ಆಗುತ್ತದೆ ಎಂದು. ಆದರೆ ನಿಮ್ಮ ಜೀವನದಲ್ಲಿ ಪ್ರತಿಕ್ಷಣ ನೀವು ಹಾಡುತ್ತೀರಾ ಮತ್ತು ನೃತ್ಯವನ್ನು ಮಾಡುತ್ತಿರುತ್ತೀರಾ. ಅಂದ ಮೇಲೆ ಸದಾ ಮನಸ್ಸಿನ ಖುಷಿಯ ನೃತ್ಯವನ್ನು ಮಾಡುತ್ತೀರಾ ತಾನೆ? ಮನಸ್ಸಿನ ಖುಷಿಯ ನೃತ್ಯವನ್ನು ಮಾಡುವುದಿಲ್ಲ ಏನು? ನೃತ್ಯವನ್ನು ಮಾಡುತ್ತೀರಾ. ನೃತ್ಯವನ್ನು ಮಾಡಲು ಬರುತ್ತದೆ ತಾನೆ? ಖುಷಿಯಲ್ಲಿ ನೃತ್ಯವನ್ನು ಮಾಡಲು ಬರುತ್ತದೆ ತಾನೆ? ನೃತ್ಯವನ್ನು ಮಾಡಲು ಬರುತ್ತದೆ ತಾನೆ? ಯಾರಿಗೆ ಬರುತ್ತದೆಯೋ ಅವರು ಕೈಯನ್ನು ಎತ್ತಿ. ನೃತ್ಯವನ್ನು ಮಾಡಲು ಬರುತ್ತದೆ ತಾನೆ? ಒಳ್ಳೆಯದು. ನೃತ್ಯವನ್ನು ಮಾಡಲು ಬರುತ್ತದೆ ಅಂದರೆ ನಿಮಗೆ ಶುಭಾಶಯಗಳು. ಅಂದ ಮೇಲೆ ಸದಾ ನೃತ್ಯವನ್ನು ಮಾಡುತ್ತಿರುತ್ತೀರ ತಾನೆ? ಸದಾ ನೃತ್ಯವನ್ನು ಮಾಡುತ್ತೀರೋ ಅಥವಾ ಕೆಲವೊಮ್ಮೆ ನೃತ್ಯವನ್ನು ಮಾಡುತ್ತೀರೋ? ಬಾಪ್ದಾದ ಈ ವರ್ಷದ ಹೋಂವರ್ಕ್ ಅನ್ನು ಕೊಟ್ಟಿದ್ದರು. 2 ಶಬ್ದದ ಬಗ್ಗೆ ಎಂದೂ ವಿಚಾರವನ್ನು ಮಾಡಬೇಡಿ. ಸಮ್ ಟೈಮ್ ಮತ್ತು ಸಮಥಿಂಗ್ ಅನ್ನುವ ಶಬ್ದದ ಬಗ್ಗೆ ವಿಚಾರವನ್ನು ಮಾಡಬೇಡಿ. ಅಂದರೆ ಕೆಲವೊಮ್ಮೆ ಮತ್ತು ಕೆಲವೊಂದು ಅನ್ನುವ 2 ಶಬ್ದದ ಬಗ್ಗೆ ವಿಚಾರವನ್ನು ಮಾಡಬೇಡಿ. ಅವರು ಏನನ್ನು ಮಾಡಿದರು? ಈಗಲೂ ಕೂಡ ಕೆಲವೊಮ್ಮೆ ಎಂದು ಹೇಳುತ್ತಾರೆ. ಈಗ ಕೆಲವೊಮ್ಮೆ ಮತ್ತು ಕೆಲವೊಂದು ಅನ್ನುವ ಶಬ್ದ ಸಮಾಪ್ತಿಯಾಗಬೇಕು. ಈ ಖುಷಿಯ ನೃತ್ಯವನ್ನು ಮಾಡುವ ಮಾತಿನಲ್ಲಿ ಎಂದೂ ಸುಸ್ತಾಗುವ ಮಾತೇ ಇಲ್ಲ. ಬಲೆ ನೀವು ಮಲಗಿರಬಹುದು ಅಥವಾ ಕೆಲಸವನ್ನು ಮಾಡುತ್ತಿರಬಹುದು ಅಥವಾ ನಡೆದುಕೊಂಡು ಹೋಗುತ್ತಿರಬಹುದು ಅಥವಾ ಕುಳಿತಿರಬಹುದು. ನೀವು ಇಷ್ಟೆಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಖುಷಿಯ ಡ್ಯಾನ್ಸ್ ಅನ್ನು ಮಾಡಬಹುದು ಮತ್ತು ಪರಮಾತ್ಮ ತಂದೆಯ ಪ್ರಾಪ್ತಿಗಳ ಗೀತೆಯನ್ನು ಹಾಡಬಹುದು. ಗೀತೆಯನ್ನು ಹಾಡಲು ಬರುತ್ತದೆ ತಾನೆ? ಗೀತೆಯನ್ನು ಹಾಡಲು ಎಲ್ಲರಿಗೂ ಬರುತ್ತದೆ ತಾನೆ? ಬಾಯಿಯ ಮೂಲಕ ಗೀತೆಯನ್ನು ಹಾಡಲು ಕೆಲವರಿಗೆ ಬರುತ್ತದೆ, ಕೆಲವರಿಗೆ ಬರುವುದಿಲ್ಲ. ಆದರೆ ಪರಮಾತ್ಮ ತಂದೆಯ ಪ್ರಾಪ್ತಿಗಳ ಗೀತೆಯನ್ನು ಹಾಡಲು ಎಲ್ಲರಿಗೂ ಬರುತ್ತದೆ. ತಂದೆಯ ಗುಣಗಳ ಗೀತೆಯನ್ನು ಹಾಡಲು ಎಲ್ಲರಿಗೂ ಬರುತ್ತದೆ. ಅಂದ ಮೇಲೆ ಪ್ರತಿದಿನ ಉತ್ಸವ ಆಗಿದೆ, ಪ್ರತಿ ಕ್ಷಣ ಉತ್ಸವ ಆಗಿದೆ. ಅಂದ ಮೇಲೆ ಸದಾ ನೃತ್ಯವನ್ನು ಮಾಡಿ ಮತ್ತು ಹಾಡನ್ನು ಹಾಡಿ. ತಂದೆ ಬೇರೆ ಯಾವ ಕೆಲಸವನ್ನೂ ನಿಮಗೆ ಕೊಟ್ಟಿಲ್ಲ. 2 ಕೆಲಸವನ್ನು ಕೊಟ್ಟಿದ್ದಾರೆ. ನೃತ್ಯವನ್ನು ಮಾಡಿ ಮತ್ತು ಹಾಡನ್ನು ಹಾಡಿ ಮತ್ತು ಖುಷಿಯನ್ನು ಆಚರಣೆ ಮಾಡಿ. ನೃತ್ಯವನ್ನು ಮಾಡುತ್ತಾ ಇರಿ, ಹಾಡುತ್ತಾ ಇರಿ, ಸಾಕು, ಒಳ್ಳೆಯದು. ಹೋಲಿಯನ್ನು ಆಚರಣೆ ಮಾಡಿದಿರಿ ತಾನೆ? ಈಗ ಬಣ್ಣದ ಹೋಲಿ ಹಬ್ಬವನ್ನು ಆಚರಣೆ ಮಾಡುತ್ತೀರಾ ತಾನೆ? ಅಂದ ಮೇಲೆ ನಿಮ್ಮನ್ನು ನಿಮ್ಮ ಭಕ್ತರೂ ಕೂಡ ಕಾಪಿ ಮಾಡುತ್ತಾರೆ. ನೀವು ಭಗವಂತ ತಂದೆಯ ಜೊತೆಗೆ ಹೋಲಿಯನ್ನು ಆಡುತ್ತೀರಾ ಮತ್ತು ಭಕ್ತರು ಯಾವುದಾದರೂ ದೇವಾತ್ಮರ ಜೊತೆಗೆ ಹೋಲಿಯನ್ನು ಆಟ ಆಡುತ್ತಾರೆ. ಅಂದರೆ ಯಾವುದಾದರೂ ದೇವತೆಯ ಮೂರ್ತಿಯ ಜೊತೆಗೆ ಭಕ್ತರು ಹೋಲಿಯನ್ನು ಆಟ ಆಡುತ್ತಾರೆ. ಒಳ್ಳೆಯದು. ಈ ದಿನ ಕೆಲವು ಮಕ್ಕಳ ಇಮೇಲ್ ಬಂದಿದೆ, ಪತ್ರ ಬಂದಿದೆ, ಫೋನ್ ಕೂಡ ಬಂದಿದೆ. ಎಷ್ಟೆಲ್ಲಾ ಸಾಧನ ಇದೆಯೋ ಆ ಎಲ್ಲಾ ಸಾಧನದಿಂದ ಹೋಲಿ ಹಬ್ಬದ ಶುಭಾಶಯವನ್ನು ಕಳಿಸಿದ್ದೀರಾ. ಬಾಪ್ತಾದರವರ ಬಳಿ ನೀವು ಸಂಕಲ್ಪವನ್ನು ಮಾಡಿದ ತಕ್ಷಣ ನಿಮ್ಮ ಶುಭಾಶಯ ಬಂದು ತಲುಪುತ್ತದೆ. ಆದರೆ 4 ಕಡೆ ಇರುವಂತಹ ಮಕ್ಕಳು ವಿಶೇಷವಾಗಿ ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ತಂದೆಯನ್ನು ನೆನಪು ಮಾಡಿದ್ದೀರಾ. ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಪದುಮಾ ಪದಂ ಗುಣದಷ್ಟು ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಮತ್ತು ಮನಸ್ಸಿನ ಪದುಮ ಗುಣದಷ್ಟು ನೆನಪು ಪ್ರೀತಿಯನ್ನು ರಿಟರ್ನ್ ಆಗಿ ಪ್ರತಿಯೊಂದು ಮಗುವಿಗೂ ಹೆಸರು ಸಹಿತವಾಗಿ ವಿಶೇಷವಾಗಿ ತಿಳಿಸುತ್ತಿದ್ದಾರೆ. ಯಾವಾಗ ಸಂದೇಶಿಗಳು ಸಂದೇಶವನ್ನು ತೆಗೆದುಕೊಂಡು ಬರಲು ಹೋಗುತ್ತಾರೋ ಆಗ ಪ್ರತಿಯೊಬ್ಬರು ತಮ್ಮ ತಮ್ಮ ನೆನಪನ್ನು ಸಂದೇಶಿಗೆ ತಿಳಿಸುತ್ತೀರಾ. ಅಂದರೆ ನೀವು ಹೋಗಿ ಪರಮಾತ್ಮ ತಂದೆಗೆ ನನ್ನ ನೆನಪನ್ನು ತಿಳಿಸಿ ಎಂದು ಹೇಳುತ್ತೀರಾ. ಯಾರೆಲ್ಲ ಮಕ್ಕಳು ಸಂದೇಶಿಯ ಮೂಲಕ ತಂದೆಗೆ ನೆನಪನ್ನು ಕಳಿಸಿಲ್ಲವೋ ಅಂತಹ ಮಕ್ಕಳ ನೆನಪೂ ಕೂಡ ತಂದೆಯ ಬಳಿ ಬಂದು ತಲುಪಿದೆ. ಇದೇ ಪರಮಾತ್ಮ ತಂದೆಯ ಪ್ರೀತಿಯ ವಿಶೇಷತೆಯಾಗಿದೆ. ಅಂದ ಮೇಲೆ ಈ ಸಂಗಮ ಯುಗದ ಒಂದೊಂದು ದಿನ ಎಷ್ಟೊಂದು ಪ್ರಿಯ ಆಗಿದೆ. ಬಲೆ ನೀವು ಹಳ್ಳಿಯಲ್ಲಿ ಇರಬಹುದು ಅಥವಾ ಬಹಳ ದೊಡ್ಡ ದೊಡ್ಡ ನಗರದಲ್ಲಿ ಇರಬಹುದು. ಹಳ್ಳಿಯಲ್ಲಿ ಇರುವಂತವರಿಗೆ ತಂದೆಗೆ ನೆನಪನ್ನು ಕಳಿಸಲು ಸಾಧನಗಳು ಇರದೇ ಇದ್ದರೂ ಕೂಡ ಅಂತಹ ಮಕ್ಕಳ ನೆನಪೂ ಕೂಡ ತಂದೆಯ ಬಳಿ ಬಂದು ತಲುಪುತ್ತದೆ. ಏಕೆಂದರೆ ತಂದೆಯ ಬಳಿ ಆಧ್ಯಾತ್ಮಿಕ ಸಾಧನಗಳು ಬಹಳಷ್ಟು ಇದೆ. ತಂದೆಯ ಬಳಿ ಆತ್ಮಿಕ ಸಾಧನ ಬಹಳಷ್ಟು ಇದೆ. ಒಳ್ಳೆಯದು. ವರ್ತಮಾನ ಜಗತ್ತಿನ ಡಾಕ್ಟರ್ಸ್ ಹೇಳುತ್ತಾರೆ ಔಷಧಿಯನ್ನು ಸ್ವೀಕಾರ ಮಾಡುವುದನ್ನು ಬಿಟ್ಟು ಬಿಡಿ, ಎಕ್ಸಸೈಸ್ ಅನ್ನು ಮಾಡಿ ಎಂದು. ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ ಯುದ್ಧವನ್ನು ಮಾಡುವುದನ್ನು ಬಿಟ್ಟು ಬಿಡಿ, ಪರಿಶ್ರಮವನ್ನು ಪಡುವುದನ್ನು ಬಿಟ್ಟು ಬಿಡಿ. ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ 5 ನಿಮಿಷ ಮನಸ್ಸಿನ ಎಕ್ಸಸೈಸ್ ಅನ್ನು ಮಾಡಿ. 1 ನಿಮಿಷದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ, 1 ನಿಮಿಷ ಆಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ, 1 ನಿಮಿಷ
ಸರ್ವ ಪ್ರಕಾರದ ಸೇವಾದಾರಿಯಾಗಿ ಈ ಮನಸ್ಸಿನ ಎಕ್ಸರ್ಸೈಸ್ ಅನ್ನು 5 ನಿಮಿಷ ಪ್ರತಿದಿನ ಭಿನ್ನ ಭಿನ್ನ ಸಮಯದಲ್ಲಿ ಮಾಡಿ. ಆಗ ಸದಾ ಆರೋಗ್ಯವಂತರಾಗುತ್ತೀರಾ. ಪರಿಶ್ರಮವನ್ನು ಮಾಡುವುದರಿಂದ ಸುರಕ್ಷಿತರಾಗಿ ಬಿಡುತ್ತೀರಾ. ಈ ರೀತಿ ಎಕ್ಸರ್ಸೈಸ್ ಅನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಮಧುಬನದವರಿಗೆ ಸಾಧ್ಯ ಆಗುತ್ತದೆ ತಾನೆ? ಮಧುಬನ ಫೌಂಡೇಶನ್ ಆಗಿದೆ. ಮಧುಬನದ ವೈಬ್ರೇಷನ್ ನೀವು ಬಯಸದೇ ಇದ್ದರೂ 4 ಕಡೆ ಹೋಗಿ ತಲುಪುತ್ತದೆ. ಮಧುಬನದಲ್ಲಿ ಯಾವುದಾದರೂ ಮಾತು ನಡೆದರೆ ಸಂಪೂರ್ಣ ಭಾರತದ ಎಲ್ಲಾ ಸ್ಥಾನಕ್ಕೂ ಮಾರನೇ ದಿನವೇ ಆ ಮಾತು ಹೋಗಿ ತಲುಪುತ್ತದೆ. ಮಧುಬನದಲ್ಲಿ ಕೆಲವೊಂದು ಅಂತಹ ಸಾಧನಗಳನ್ನು ಇಡಲಾಗಿದೆ. ಮಧುಬನದಲ್ಲಿ ಯಾವ ಮಾತನ್ನೂ ಮುಚ್ಚಿಡಲು ಸಾಧ್ಯ ಇಲ್ಲ. ಒಳ್ಳೆಯ ಮಾತಿದ್ದರೂ ಕೂಡ ಬೇಗ ಹೋಗಿ ತಲುಪುತ್ತದೆ. ಒಳ್ಳೆಯ ಪುರುಷಾರ್ಥದ ಮಾತು ಕೂಡ ಮಧುಬನದಿಂದ 4 ಕಡೆ ಬೇಗ ಹೋಗಿ ತಲುಪುತ್ತದೆ. ಅಂದ ಮೇಲೆ ಮಧುಬನದವರು ಏನನ್ನು ಮಾಡುತ್ತಾರೋ ಅದರ ವೈಬ್ರೇಷನ್ ಸ್ವತಃ ಮತ್ತು ಸಹಜವಾಗಿ ಹರಡುತ್ತದೆ. ಮೊದಲು ಮಧುಬನದ ನಿವಾಸಿಗಳು ವ್ಯರ್ಥ ವಿಚಾರವನ್ನು ನಿಲ್ಲಿಸಬೇಕು. ಈ ರೀತಿ ವ್ಯರ್ಥ ವಿಚಾರವನ್ನು ನಿಲ್ಲಿಸಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಸಾಧ್ಯ ಆಗುತ್ತದೆ ತಾನೆ? ನೋಡಿ, ಇಲ್ಲಿ ಮುಂದೆ ಮುಂದೆ ಮಧುಬನದವರು ಕುಳಿತಿದ್ದಾರೆ. ಮಧುಬನದ ನಿವಾಸಿಗಳು ಕೈಯನ್ನು ಎತ್ತಿ. ಅಂದ ಮೇಲೆ ಮಧುಬನದ ನಿವಾಸಿಗಳು ಪರಸ್ಪರ ಇಂತಹ ಯಾವುದಾದರೂ ಒಂದು ಪ್ಲಾನ್ ಅನ್ನು ಮಾಡಿ ನಿಮ್ಮ ಜೀವನದ ಸಂಪೂರ್ಣ ವ್ಯರ್ಥ ಸಮಾಪ್ತಿಯಾಗಿ ಬಿಡಬೇಕು. ಬಾಪ್ತಾದ ಸಂಕಲ್ಪವನ್ನು ಮಾಡುವುದನ್ನು ನಿಲ್ಲಿಸಿ ಎಂದು ಹೇಳುವುದಿಲ್ಲ. ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಎಂದು ಹೇಳುತ್ತಾರೆ. ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿದರೆ ನಿಮಗೆ ಲಾಭ ಆಗುತ್ತದೆ ತಾನೆ? ವ್ಯರ್ಥ ಸಂಕಲ್ಪದಿಂದ ಲಾಭ ಆಗುವುದಿಲ್ಲ. ವ್ಯರ್ಥ ಸಂಕಲ್ಪದಿಂದ ಇನ್ನೂ ಜಾಸ್ತಿ ತೊಂದರೆ ಆಗುತ್ತದೆ. ವ್ಯರ್ಥ ಸಂಕಲ್ಪವನ್ನು ನಿಲ್ಲಿಸಲು ಸಾಧ್ಯ ಆಗುತ್ತದೆ ತಾನೆ? ಯಾರು ಸ್ವಯಂ ಅನ್ನು ಮಧುಬನದ ನಿವಾಸಿ ಎಂದು ತಿಳಿದುಕೊಂಡಿದ್ದೀರೋ ಅವರು ಪರಸ್ಪರ ಮೀಟಿಂಗ್ ಅನ್ನು ಮಾಡಿ ಈ ರೀತಿ ವ್ಯರ್ಥದಿಂದ ಮುಕ್ತ ಆಗುತ್ತೇವೆ ಎಂದು ತಿಳಿದುಕೊಂಡಿದ್ದರೆ ಅವರು ಕೈಯನ್ನು ಎತ್ತಿ. ಮಾಡುತ್ತೀರಾ ತಾನೆ? ಮಾಡಲೇಬೇಕು ಎಂದು ತಿಳಿದುಕೊಂಡಿರುವಂತವರು ಉದ್ದವಾದ ಕೈಯನ್ನು ಎತ್ತಿ. 2 ಕೈಯನ್ನು ಎತ್ತಿ. ಶುಭಾಶಯಗಳು. ಬಾಪ್ತಾದ ಮನಸ್ಸಿನಿಂದ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಶುಭಾಶಯವನ್ನು ಕೂಡ ತಿಳಿಸುತ್ತಿದ್ದಾರೆ. ಮಧುಬನದವರಿಗೆ ಸಾಹಸ ಇದೆ. ಮಧುಬನದವರು ಮನಸ್ಸನ್ನು ಮಾಡಿದರೆ ಏನನ್ನು ಬೇಕಾದರೂ ಮಾಡಬಹುದು ಮತ್ತು ಏನನ್ನು ಬೇಕಾದರೂ ಮಾಡಿಸಬಹುದು. ಮಧುಬನದಲ್ಲಿ ಅಕ್ಕಂದಿರೂ ಕೂಡ ಇದ್ದಾರೆ. ಮಧುಬನದ ಅಕ್ಕಂದಿರು ಕೈಯನ್ನು ಎತ್ತಿ, ಉದ್ದವಾದ ಕೈಯನ್ನು ಎತ್ತಿ. ಮೀಟಿಂಗ್ ಅನ್ನು ಮಾಡಬೇಕು. ದಾದಿಯರಾದ ನೀವು ಮೀಟಿಂಗ್ ಅನ್ನು ನಡೆಸಬೇಕು. ಅಂದರೆ ಮೀಟಿಂಗ್ ಅನ್ನು ಮಾಡಿಸಬೇಕು. ನೋಡಿ, ಎಲ್ಲರೂ ಕೈಯನ್ನು ಎತ್ತುತ್ತಿದ್ದಾರೆ. ಈಗ ಏನು ಕೈಯನ್ನು ಎತ್ತಿದ್ದೀರೋ ಆ ಕೈಯ ಮರ್ಯಾದೆಯನ್ನು ಉಳಿಸಿಕೊಳ್ಳಿ. ಒಳ್ಳೆಯದು. ಬ್ರಹ್ಮ ತಂದೆ ಅಂತ್ಯದಲ್ಲಿ ಮಕ್ಕಳಿಗೆ ಯಾವ ವರದಾನವನ್ನು ನೀಡಿದರು? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಅನ್ನುವುದು ಬ್ರಹ್ಮ ತಂದೆಯ ಅಂತಿಮ ವರದಾನ ಆಗಿತ್ತು. ಇದು ಬಹಳ ದೊಡ್ಡ ಉಡುಗೊರೆಯಾಗಿದೆ. ಬ್ರಹ್ಮ ತಂದೆ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಅನ್ನುವ ಬಹಳ ದೊಡ್ಡ ವರದಾನದ ಉಡುಗೊರೆಯನ್ನು ಮಕ್ಕಳಿಗೋಸ್ಕರ ನೀಡಿದರು. ಅಂದ ಮೇಲೆ ಈಗೀಗ ಸೆಕೆಂಡ್ನಲ್ಲಿ ಬ್ರಹ್ಮ ತಂದೆಯ ಉಡುಗೊರೆಯನ್ನು ಮನಸ್ಸಿನಿಂದ ಸ್ವೀಕಾರ ಮಾಡಲು ಸಾಧ್ಯ ತಾನೆ? ದೃಢ ಸಂಕಲ್ಪವನ್ನು ಮಾಡಲು ಸಾಧ್ಯ ತಾನೆ? ತಂದೆ ಯಾವ ಉಡುಗೊರೆಯನ್ನು ನೀಡಿದ್ದಾರೋ ಅದನ್ನು ಸದಾ ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಏಕೆಂದರೆ ಆದಿದೇವನ ಉಡುಗೊರೆ ಅಂದರೆ ಅದೇನು ಕಡಿಮೆ ಅಲ್ಲ. ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಬ್ರಹ್ಮ ತಂದೆಯ ಉಡುಗೊರೆ ಅಂದರೆ ಅದೇನು ಕಡಿಮೆ ಅಲ್ಲ. ಅಂದ ಮೇಲೆ ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ಸಂಕಲ್ಪವನ್ನು ಮಾಡಿ. ಈ ದಿನ ಹೋಲಿ ಹಬ್ಬ ಅಂದರೆ ಕಳೆದು ಹೋಗಿದ್ದು ಕಳೆದು ಹೋಯಿತು. ಹೋಲಿ ಅಂದರೆ ಆಗಿ ಹೋಯಿತು ಎಂದು ತಿಳಿದುಕೊಳ್ಳಿ. ಆದರೆ ತಂದೆಯೇನು 3 ಶಬ್ದದ ಉಡುಗೊರೆಯನ್ನು ಕೊಟ್ಟಿದ್ದಾರೋ ಅದನ್ನು ಬಾರಿ ಬಾರಿಗೂ ಪ್ರತ್ಯಕ್ಷಗೊಳಿಸಿಕೊಂಡು ಬ್ರಹ್ಮ ತಂದೆಗೆ ಸೇವೆಯ ರಿಟರ್ನ್ ಅನ್ನು ಕೊಡುತ್ತೀರಾ ತಾನೆ? ನೋಡಿ, ಬ್ರಹ್ಮ ತಂದೆ ಅಂತಿಮ ದಿನದಂದು ಅಂತಿಮ ಸಮಯದವರೆಗೂ ಸೇವೆಯನ್ನು ಮಾಡಿದರು. ಬ್ರಹ್ಮ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇತ್ತು. ಇದು ಸೇವೆಯ ಬಗ್ಗೆ ಇರುವಂತಹ ಪ್ರೀತಿಯ ಸಂಕೇತ ಆಗಿದೆ. ಅಂದ ಮೇಲೆ ಬ್ರಹ್ಮ ತಂದೆಗೆ ರಿಟರ್ನ್ ಅನ್ನು ಕೊಡಬೇಕು. ಅಂದರೆ ಬಾರಿ ಬಾರಿಗೂ ಜೀವನದಲ್ಲಿ ತಂದೆ ನೀಡಿರುವಂತಹ ಉಡುಗೊರೆಯನ್ನು ರಿವಿಷನ್ ಮಾಡಿ ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಅಂದ ಮೇಲೆ ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಬ್ರಹ್ಮ ತಂದೆಗೆ ಸ್ನೇಹದ ರಿಟರ್ನ್ ಅನ್ನು ಕೊಡುವಂತಹ ದೃಢ ಸಂಕಲ್ಪವನ್ನು ಮಾಡುತ್ತಿದ್ದೀರಾ ತಾನೆ? ಈ ರೀತಿ ದೃಢ ಸಂಕಲ್ಪವನ್ನು ಮಾಡಿ. ಇದು ಬ್ರಹ್ಮ ತಂದೆಯ ಸ್ನೇಹದ ಉಡುಗೊರೆಗೆ ನೀವು ನೀಡುವ ರಿಟರ್ನ್ ಆಗಿದೆ. ಒಳ್ಳೆಯದು. 4 ಕಡೆ ಇರುವಂತಹ
ಅದೃಷ್ಟಶಾಲಿ ಮಕ್ಕಳಿಗೆ, ಪರಮ ಪವಿತ್ರ ಮಕ್ಕಳಿಗೆ, ಸದಾ ದೃಢ ಸಂಕಲ್ಪದ ಬೀಗದ ಕೈಯನ್ನು ಪ್ರತ್ಯಕ್ಷದಲ್ಲಿ ಉಪಯೋಗ ಮಾಡುವಂತಹ ಸಾಹಸವುಳ್ಳಂತಹ ಮಕ್ಕಳಿಗೆ, ಸದಾ ನಿಮ್ಮ ಮನಸ್ಸನ್ನು ಭಿನ್ನ ಭಿನ್ನ ಪ್ರಕಾರದ ಸೇವೆಯಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳುವಂತಹ, ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಮಕ್ಕಳಿಗೆ, ಸದಾ ಪ್ರತಿದಿನ ಉತ್ಸಾಹದಲ್ಲಿ ಇರುವಂತಹ ಮಕ್ಕಳಿಗೆ, ಪ್ರತಿದಿನವನ್ನು ಉತ್ಸವ ಎಂದು ತಿಳಿದುಕೊಂಡು ಆಚರಣೆ ಮಾಡುವಂತಹ ಮಕ್ಕಳಿಗೆ, ಸದಾ ಭಾಗ್ಯಶಾಲಿ ಆದಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ, ಪ್ರೀತಿ ಮತ್ತು ಲವಲೀನ ಸ್ಥಿತಿಯ ಅನುಭವದ ಮೂಲಕ ಎಲ್ಲವನ್ನೂ ಮರೆಯುವಂತಹ ಸದಾ ಆತ್ಮ ಅಭಿಮಾನಿಯಾಗಿ ಕರ್ಮದಲ್ಲಿ, ವಾಣಿಯಲ್ಲಿ, ಸಂಪರ್ಕದಲ್ಲಿ ಅಥವಾ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಮೃತಿ ಅಥವಾ ಸ್ಥಿತಿಯಲ್ಲಿ ಲವಲೀನ ಆಗಿರಬೇಕು. ಆಗ ಎಲ್ಲವನ್ನೂ ಮರೆತು ಆತ್ಮ ಅಭಿಮಾನಿಯಾಗುತ್ತೀರಾ. ಪ್ರೀತಿ ತಂದೆಯ ಸಮೀಪ ಸಂಬಂಧಕ್ಕೆ ಹೋಗುವಂತೆ ಮಾಡುತ್ತದೆ, ನಮ್ಮನ್ನು ಸರ್ವಂಶ ತ್ಯಾಗಿಯನ್ನಾಗಿ ಮಾಡುತ್ತದೆ. ಈ ಪ್ರೀತಿಯ ವಿಶೇಷತೆಯ ಮೂಲಕ ಸದಾ ಲವಲೀನ ಸ್ಥಿತಿಯಲ್ಲಿ ಇರುವಂತವರು ಸರ್ವ ಆತ್ಮರ ಭಾಗ್ಯವನ್ನು ಬೆಳಗಿಸಲು ಸಾಧ್ಯ ಅಥವಾ ಅದೃಷ್ಟವನ್ನು ಬೆಳಗಿಸಲು ಸಾಧ್ಯ. ಈ ಪ್ರೀತಿಯೇ ಅದೃಷ್ಟದ ಬೀಗದ ಕೈ ಆಗಿದೆ. ಇದು ಮಾಸ್ಟರ್ ಕೀ ಆಗಿದೆ. ಇದರ ಮೂಲಕ ಎಂತಹ ದುರ್ಭಾಗ್ಯಶಾಲಿ ಆತ್ಮರನ್ನೂ ಕೂಡ ನೀವು ಸೌಭಾಗ್ಯಶಾಲಿ ಆತ್ಮರನ್ನಾಗಿ ಮಾಡಬಹುದು. ಇಂದಿನ ಶ್ಲೋಗನ್ ಆಗಿದೆ, ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಗಳಿಗೆಯನ್ನು ನಿಶ್ಚಯ ಮಾಡಿಕೊಳ್ಳಿ, ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸ್ವತಃ ನಡೆಯುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ. ಮನಸಾ ಶಕ್ತಿ ದರ್ಪಣ ಆಗಿದೆ. ನಮ್ಮ ಶಬ್ದ ಮತ್ತು ನಮ್ಮ ಕರ್ಮ ಮನಸ್ಸಿನ ಶಕ್ತಿಯ ದರ್ಪಣ ಆಗಿದೆ. ಬಲೆ ಅಜ್ಞಾನಿ ಆತ್ಮರಿರಬಹುದು ಅಥವಾ ಜ್ಞಾನಿ ಆತ್ಮರಿರಬಹುದು. ಎರಡೂ ಪ್ರಕಾರದ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಮಾತು ಮತ್ತು ಕರ್ಮದಲ್ಲಿ ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ಯಾರು ಮನಸ್ಸಿನಲ್ಲಿ ಶಕ್ತಿಶಾಲಿಯಾಗಿದ್ದಾರೋ, ಯಾರ ಮನಸ್ಸು ಶಕ್ತಿಶಾಲಿಯಾಗಿದೆಯೋ ಅಥವಾ ಯಾರ ಮನಸ್ಸಿನಲ್ಲಿ ಶುಭ ಸಂಕಲ್ಪ ಇದೆಯೋ ಅವರ ವಾಣಿ ಮತ್ತು ಕರ್ಮ ಸ್ವತಃ ಶಕ್ತಿಶಾಲಿಯಾಗಿರುತ್ತದೆ ಮತ್ತು ಶುದ್ಧ ಆಗಿರುತ್ತದೆ. ಶುಭ ಭಾವನೆ ಉಳ್ಳಂತಹ ವಾಣಿ ಅವರ ವಾಣಿ ಆಗಿರುತ್ತದೆ. ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳುವುದು ಅಂದರೆ ನೆನಪಿನ ಶಕ್ತಿ ಶ್ರೇಷ್ಠ ಆಗಿರುತ್ತದೆ, ಶಕ್ತಿಶಾಲಿ ಆಗಿರುತ್ತದೆ. ಅವರು ಸಹಜ ಯೋಗಿಗಳಾಗಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.